ಓಕೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಆಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಎಷ್ಟು ಟೈಮು? 2 ಗಂಟೆ. ಸೊ ಸಾಂಬಾರಾಗಿದೆ, ಬಿಸಿ ಬಿಸಿ ಸಾಂಬಾರು. ಇದ್ಯಾಕೆ ಇದ್ರ ಬ್ರೈಟ್ನೆಸ್ ಕಡಿಮೆ ಆಗೋಯ್ತು? ಬೆಳಗ್ಗೆ ಹೊತ್ತು ಹಂಗೆ, ನೈಟ್ ಹೊತ್ತಿಗೆ ಬ್ರೈಟ್ನೆಸ್. ಸೊ ಸಾಂಬಾರು ಇವತ್ತು ಅನ್ನ ಸಾಂಬಾರು ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಉಪವಾಸ ಇದ್ದಾರೆ, ಅದಕ್ಕೆ ನಾವು ಮಾರ್ನಿಂಗ್ ಟಿಫನ್ ಏನು ಮಾಡಲಿಲ್ಲ. ಒಂದೇ ಸರಿ ಅನ್ನ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೈಟು ಟಿಫನ್ ಮಾಡ್ತೀವಿ. ಸೊ ಉಪ್ಪಿಟ್ಟು ಆ ಥರ ಏನಾದರೂ ಮಾಡಬೇಕು. ಸೊ ನನ್ನ ಹಸ್ಬೆಂಡು ಉಪವಾಸ ಇದ್ದಾರಲ್ಲ, ಸೊ ಅದಕ್ಕೆ ಅವ್ರಿಗೆ ನೈಟಿಗೆ ಟಿಫನ್ನು. ಏನಕ್ಕೆ ಉಪವಾಸ ಇದ್ದಾರೆ ಅಂದರೆ ಇವತ್ತು ಗುರುವಾರ ಅಲ್ವಾ. ಸೊ ಪ್ರತಿ ಗುರುವಾರ ಉಪವಾಸ ಇರ್ತೀನಿ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ಅವರು ಉಪವಾಸ ಇದ್ದಾರೆ. ಸೊ ಟೈಮು ಕೂಡ ಆಗೋಯ್ತಾಯಿತು, ತುಂಬ ಹೊಟ್ಟೆ ಹಸಿತಾಯಿದೆ, ಇನ್ನೂ ಊಟ ಮಾಡಿಲ್ಲ. ಸೊ ನಾನು ಇವಾಗ ರೆಡಿಯಾಗಿ ಬಂದಿದ್ದೀನಿ, ಇವಾಗ ಊಟ ಮಾಡಬೇಕು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಊಟ ಮಾಡಿಬಿಡ್ತೀನಿ, ಮತ್ತು ವೇಟ್ ಆಗ್ತೀನಿ. ಫ್ರೆಂಡ್ಸ್, ನನ್ನ ಗುರುವಾರದ ದಿನಚರಿ ನಿಮ್ಮ ಜೊತೆ ಶೇರ್ ಮೊದಲು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಇವತ್ತು ನನ್ನ ಹಸ್ಬೆಂಡೇ ರಂಗೋಲಿ ಹಾಕ್ತಾಯಿದ್ದಾರೆ ದೇವ್ರ ಮನೇಲಿ. ಸೊ ರಂಗೋಲಿ ಹಾಕಿ ಇವತ್ತು ಪೂಜೆ ಮಾಡ್ತಾಯಿದ್ದಾರೆ. ಸೊ ಇದು ಡಿಸೈನ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಂಗೋಲಿ. ತುಂಬ ಖುಷಿ ಆಯಿತು. ಸಿಂಪಲ್ಲಾಗಿ ಚಕ್ ಅಂತ ಒಂದು ನಿಮಿಷದಲ್ಲಿ ಹಾಕ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ. ದೇವ್ರ ಮನೆಗಂತೂ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನನ್ನ ಹಸ್ಬೆಂಡ್ ನೋಡಿ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಸೂಪರಾಗಿ ಕಾಣ್ತಾ ಇದೆ ರಂಗೋಲಿ. ಇವಾಗ ನನಗಿಂತ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು ನನ್ನ ಹಸ್ಬೆಂಡು. ಸೊ ಈ ಥರ ಏನಾದರೂ ಮಾಡೋಕ್ಕೋದ್ರೆ ನನ್ನ ಹಸ್ಬೆಂಡ್ ನನಗಿಂತ ಚೆನ್ನಾಗಿ ಮಾಡ್ತಾರೆ ಈ ರಂಗೋಲಿ ಹಾಕೋದು, ಪೂಜೆ ಎಲ್ಲ ಮಾಡೋದೆಲ್ಲ. ಸೊ ಇವತ್ತು ಅವರೇ ಪೂಜೆ ಮಾಡ್ತಾಯಿದ್ದಾರೆ. ಈಗ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದ್ದಾರೆ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ತೊಗೊಂಡಿರೋಂಥ ವೀಡಿಯೋ. ನಾವು ಈ ಥರ ಸಿಂಪಲ್ಲಾಗಿ ದಿನ ಪೂಜೆ ಮಾಡ್ಕೊತೀವಿ ಮನೇಲಿ. ಸೊ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿನೂ ಕೊಟ್ಟರು ಎಲ್ಲರಿಗೂ. ಸೊ ನನ್ನ ಮಗಳು ತೊಗೊಳ್ಳೆ ಅಂತಂದರೆ ಅವಳು ದೇವ್ರ ಮನೆಗೆ ಹೋಗ್ಬೇಕಂತೆ, ದೇವ್ರ ಮನೆಯಲ್ಲೇ ತೊಗೊಳ್ಬೇಕಂತೆ. ಅವಳು ಮುಟ್ಟಕ್ಕೆ ಹೋಗ್ತಾಳೆ ಅವಳು. ಸರಿ ಸಾಕು ಅಂತ ಅಂದ್ಬಿಟ್ಟು ನಾನೇ ಮಂಗಳಾರತಿ ತೊಗೊಂಡು ಅವಳಿಗೆ ಕೊಟ್ಟೆ. ಅಪ್ಪ ಎತ್ಕೊ ಅಂತ ಹಠ ಮಾಡ್ತಾಯಿದ್ಲು. ಈಗ ನಾನು ಇವತ್ತು ಬೆಳಿಗ್ಗೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಟಿಫನ್ಗೆ, ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಸೊ ಇವಾಗ ಟಿಫನು ಅನ್ನ ಸಾಂಬಾರು ರೆಡಿಯಾಗಿದೆ. ಫ್ರೆಂಡ್ಸ್, ಹೊಟ್ಟೆ ತುಂಬ ಊಟ ಮಾಡೋದ್ರಲ್ಲಿದೆ ಜೀವನದ ಸಾರ್ಥಕತೆ. ಸೊ ಹೊಟ್ಟೆ ತುಂಬ ಊಟ ಮಾಡೋಣ ಇವಾಗ. ಬಾಮ ಪೂಜಾ. ಫ್ರೆಂಡ್ಸ್, ನಾನು ಊಟ ಮಾಡುವಾಗ ನನ್ನ ಮಗಳು ಬಂದಳು. ಸೊ ನಾನು ಅವಳಿಗೆ ಸಪ್ರೇಟಾಗಿ ಅಂತ ಹಾಕ್ಕೊಟ್ರೆ ತಿನ್ನಲ್ಲ. ನಾನೇನಾದರೂ ತಟ್ಟೆಗೆ ಹಾಕ್ಕೊಂಡು ತಿಂದಾಗ ಅವಾಗ ಬರ್ತಾಳೆ. ಸರಿ ಹಂಗೆ ತಿನ್ನು ಅಂತ ಅಂದ್ಬಿಟ್ಟು ನಾನು ಬಿಟ್ಬಿಡ್ತೀನಿ. 12 ಗಂಟೆ ಆಗಿತ್ತು ನಾನು ತಿನ್ನೋ ಅಷ್ಟೊತ್ತಲ್ಲಿ. ಸೊ ಫ್ರೆಂಡ್ಸ್, ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಏನು ಮಾಡ್ತಾಯಿದ್ದೀವಿ ರೀ? ಬನಾನಾ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀವಿ. ಉಪವಾಸ ಇರೋರಿಗೆ ಕೊಟ್ಟರೆ ಒಳ್ಳೆಯದು ಅಂತ. ನಾನು ಮಾಡಲ್ಲ, ನೀವು ಮಾಡ್ತೀರಾ? ನಾನು ಮಾಡ್ತೀನಿ. ಸೊ ನನ್ನ ಹಸ್ಬೆಂಡ್ ಇವತ್ತು ಬನಾನಾ ಶೇಕ್ ಮಾಡ್ತಾರೆ. ಇದು ಬೇಕಾ? ಹಾಲು ಕಾಯಿಸ್ಕೊಬೇಕಾ, ಕಾಯಿಸ್ಕೊಬಾರ್ದಾ? ಹಸಿ ಹಾಲು ಹಾಕಿ ಬನಾನಾ ಶೇಕ್ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಳ್ರಿ. ಸೊ ಇರಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಪೀಸ್ ಎಲ್ಲ ಪೀಸ್ ಅದರಲ್ಲೂ ಇತ್ತು ನೋಡಿ. ನೋಡಿ ಎಷ್ಟು ಬಾಳೆನ ವೇಸ್ಟ್ ಮಾಡಿದ್ದೀರಾ. ಎಲ್ಲಿ ವೇಸ್ಟ್ ಆಯಿತು? ನಾನು ವೇಸ್ಟ್ ಮಾಡಬಾರ್ದು ಅಂತ ತಿಂದೆ. ನಾವೇ ಅಲ್ವಾ ದುಡ್ಡು ಉಳಿಸೋದು. ಹೆಂಗಂದ್ರೆ ಹಂಗೆ ತದ್ವಾ ಖರ್ಚು ಮಾಡಿಬಿಡ್ತಾರೆ ಗಂಡಸರು. ಎಲ್ಲದರಲ್ಲೂ ಉಳಿಸೋದು, ಉಳಿತಾಯ ಮಾಡೋದು, ಅದೆಲ್ಲ ಹೆಣ್ಮಕ್ಳ ಲಕ್ಷಣ. 3 ಬಾಳೆಹಣ್ಣ ಈ ಥರ ಕಟ್ ಮಾಡಿ ಹಾಕಬೇಕು. ಇವಾಗ ನಾನು 4ನೇದು ಹಾಕಿದ್ರೆ ಹಿಂಗೆ ಯಾರೋ ಬಂದರು ನೋಡೋದು, ಅಪ್ಪ ಇದ್ದಾರಲ್ಲ ಅಲ್ಲೇ. ಸೊ ಬನಾನಾ ಕಟ್ ಮಾಡುವಾಗ ಬೆರಳು ಹುಷಾರು. ಬೆರಳು ಕಟ್ ಮಾಡಿದ್ರೆ ಕಷ್ಟ.
ಯಾರೋ ಬಂದಿದ್ದಾರೆ ಮನೆಗೆ, ನೋಡೋಣ. ಕೊರಿಯರ್ ಬಾಯ್. ಎಷ್ಟು 287. ಪಾಪು ಡ್ರೆಸ್ಸಾ? ಸೊ ಪಾಪುಗೆ ಡ್ರೆಸ್ ಆರ್ಡ್ರ್ ಮಾಡಿದ್ವಿ. ಸೊ ಅದು ಬಂದಿದೆ. ಸೊ ನಾನು ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಸಿಂಪಲ್ಲಾಗಿ ಮನೇಲಿ ಹಾಕ್ಕೊಳ್ಳೋಕ್ಕೆ ಡ್ರೆಸ್ಸಸ್ಸು. ಆ್ಯಂಡ್ ಇಲ್ಲಿ ಎಷ್ಟು ಬಟ್ಟೆಗಳು ನೇತಾಕಿದ್ದೀವಿ ನೋಡಿ. ಒಣಗಕ್ಕೆ ಹಾಕಿದ್ದೀವಿ. ಅದು ನೋಡೋಕ್ಕೆ ವಿಚಿತ್ರವಾಗಿ ಕಾಣ್ತಾ ಇದೆ. ಸಾಕ್ರಿ, ಏನಕ್ಕೆ ಸಾಕು? ನನಗೆ ಬೇಡ. ನೀವು ಪಾಪು ಅಪ್ಪನ ಕುಡಿತಾರಲ್ಲ ಬಾಳೆಹಣ್ಣು. ಇದು ತಿನ್ನೋದಿಲ್ಲ ಆ್ಯಕ್ಚುಲಾಗಿ ಅಪ್ಪ. ಹಾಂ, ಈಗ ಕಮ್ಮಿ ಇದೆಯಲ್ಲ ಶುಗರ್ ಆ್ಯಕ್ಚುಲಿ. ಶುಗರ್ ಕಮ್ಮಿ ಇದೆ. ಸೊ ನನಗೆ, ಅಪ್ಪಗೆ, ಅರ್ಶುಗೆ, ಪಾಪುಗೆ, ಅಮ್ಮಗೂ ಕೂಡ ಅಷ್ಟೇ. ಅವರು ಉಪವಾಸ ಇದ್ದಾರೆ ಇವತ್ತು, ನಮ್ಮಮ್ಮನೂ ಕೂಡ. ಒಂದ್ಸರಿ ಚೆಕ್ ಮಾಡಿ. ಹಸಿ ಹಾಲೇ ಹಾಕೋದಾ? ಹಸಿ ಹಾಲು ಹಾಕಿದ್ರೆ ಅಪ್ಪ ಕುಡಿತಾರೋ ಅಲ್ವಾ? ಹಸಿ ಅಂತ ಗೊತ್ತಾಗಲ್ಲ, ಬಿಸಿ ಆಗುತ್ತೆ. ಮಿಕ್ಸಿಯಲ್ಲಿ ಹಸಿ ಹಾಲು ಹಾಕಿದ್ರೆ ಬಿಸಿ ಹಾಲು ಆಗುತ್ತಂತೆ ಫ್ರೆಂಡ್ಸ್. ರುಬ್ಬದಾಗ ಹೀಟ್ ಬರುತ್ತೆ. ಏನು ಬಳೆ ಹಿಟ್ಟು. ಹಾಲಿದೆ ಇದೆಲ್ಲ ಹಾಕಿರ್ತೀವಿ. ಏ, ಅದು ಆಲ್ರೆಡಿ ಕಾಯಿಸಿತ್ತು. ಹಸಿ ಹಾಲು ಹಾಕಿದ್ದೀರಾ? ಹೊಡ್ದೋದ್ರೆ ಎಲ್ಲಿ ಹೊಡೆದು ಹೊರತೆಲ್ಲ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಯಿಸಿರೋ ಹಾಲು ಇಟ್ಟಿದ್ರೆ ಅದಕ್ಕೆ ಹಸಿ ಹಾಲು ಹಾಕ್ಬಿಟ್ಟಿದ್ದ ನನ್ನ ಹಸ್ಬೆಂಡ್. ಅಲ್ಲಿ ಕಾಯಿಸಿರೋ ಹಾಲಿಗೆ ಹಸಿ ಹಾಲು ಹಾಕ್ಬಿಟ್ಟಿದ್ದೆ. ಹೊಡ್ದೋಗುತ್ತೆ ಬಿಸಿ ಹಾಲಿಗೆ ಹಸಿ ಹಾಲು ಹಾಕಿದ್ರೆ. ಅಯ್ಯೋ, ನಿಮ್ಗೆ ಕೊಡ್ತೀನಿ, ಕಾಫಿ ಮಾಡಿ ಕುಡೀರಿ ಹೊಡೆದೋದ್ರೆ. ಇದಕ್ಕೆ ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಹೋದೆ ತೊಳೆಯೋದಕ್ಕೆ. ಇದನ್ನ ಕಾಫಿ ಮಾಡ್ಕೊಂಡು ಆಮೇಲೆ ಪಾತ್ರೆ ತೊಳೆದ. ಇವಳು ಏನು ನಿಂಗೆ ನೋಡಿ, ನಿಂಗೆ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೆ ನೋಡಿ. ನೀರು ಹಾಕು. ಹಾಲು ಮೊಸರು ಹಾಕ್ಬೇಕಾ? ಅದು ಇದಾಗುತ್ತೆ. ಮೊಸರು ಹಾಕಿ ಮಜ್ಜಿಗೆ ಅಥವಾ ಮೊಸರು ಏ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ರಿ. ರಸಾಯನ ಬೇರೆ. ಮೊಸರು ಹಾಕಿದ್ರೆ ಪಂಚಾಮೃತ ಆಗುತ್ತೆ. ಇದು ಪಂಚಾಮೃತ. ಹನಿ ಬೇರೆ ಹಾಕ್ತಾ ಇದ್ದೀರಾ ಸುಮ್ಮನೆ ಟೇಸ್ಟ್ಗೆ. ಫ್ರೆಂಡ್ಸ್, ಮಿಲ್ಕ್ ಶೇಕ್ ಮಾಡ್ತಾ ಇಲ್ಲ, ಹನಿ ಶೇಕ್ ಮಾಡ್ತಾ ಇದ್ದೀನಿ. ಪಂಚಾಮೃತ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಮೊಸರು ಹಾಕ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡೋದು ಚೆನ್ನಾಗಿದ್ರೆ ನಂಗೆ, ಇಲ್ಲ ಓ ಯಾಕೆ? ಅಲ್ಲಲ್ಲ, ಎಕ್ಸ್ಪೈರಿ ಆಗಿರೋದನ್ನ ಹಾಕೊಂತೀನಿ. ಅದಕ್ಕೆ ಸಕ್ಕರೆ ಹಾಕಿಲ್ಲ. ಸಕ್ಕರೆ ಹಾಕೊಂಬಿಡಿ ಫಸ್ಟ್. ಹೇಗೆ ನಿಮ್ಮ ಮಗನ ಎತ್ಕೊಂಡಿದ್ದ? ನಾನು ಹಾಕೊಂಡಿದ್ದೀನಿ. ಪ್ಲೀಸ್ ಗೇಮ್ ಇದೆ ಸಕ್ಕರೆ. ಇದಕ್ಕೆ ಹಾಕೊಂಚೂರು ನಿನ್ನೆ ಎತ್ಕೊತೀನಿ ನೋಡು. ನಿಂಗೆ ನಡೀತಾ ಇದೆ, ಮಿಲ್ಕ್ ಶೇಕ್ ಆಗ್ತಾ ಇದೆ ನೋಡಿ. ನಿಂಗೆ ಜಾಸ್ತಿ ಆಯ್ತಾ? ಮತ್ತೆ ಬಿ ಪಿ ಜಾಸ್ತಿ ಆಗುತ್ತೆ. ಮತ್ತೆ ಬೇಕಾದ್ರೆ ಅಲ್ಲಿ ಸಕ್ಕರೆ ಸಕ್ಕರೆ ಹಾಲು ನೋಡು. ಅಲ್ಲಿ ನೋಡು ಮಿಲ್ಕ್ ಶೇಕ್ ಆಗ್ತಾಯಿದೆ ನೋಡಿ. ಸಾಕಾಗಿ 3 ಸ್ಪೂನು. ಏನು ಚಿನ್ನಿ ಅದು ಏನೋ ಜಾರು ಎಲ್ಲ? ಅಯ್ಯ ಇಷ್ಟೊತ್ತು ಇದನ್ನ ಯೂಸ್ ಮಾಡ್ಕೊಂಡು ಜಾರ್ ಮುಚ್ಚ ಎತ್ತರಿ ಅಂದರೆ ಅದಲ್ಲ, ಅದು ಪೇಪರು. ಮಿಲ್ಕ್ ಶೇಕ್ ರೆಡಿ. ಫ್ರೆಂಡ್ಸ್, ಇವಾಗ ಟಿ ವಿ ನೋಡಿಕೊಂಡು ನಾವು ಬನಾನಾ ಮಿಲ್ಕ್ ಶೇಕ್ ಕುಡಿತಾ ಇದ್ದೀವಿ. ಸೊ ಅದು ಕೂಡ ಚೇರ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಬನಾನಾ ಮಿಲ್ಕ್ ಶೇಕು. ಬಟ್ ಸಕ್ಕರೆ ಸ್ವಲ್ಪ ಕಡಿಮೆ ಆಗಿತ್ತು, ಪರವಾಗಿಲ್ಲ. ಸೊ
ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೂ ಐಸ್ ಹಾಕೋಣ ಅಂತಂದ್ರು, ಅಯ್ಯೋ ಬೇಡಪ್ಪ ನಮಗೆ ಕೋಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ಸೊ ಫ್ರೆಂಡ್ಸ್, ಮಿಲ್ಕ್ ಶೇಕ್ ಕುಡಿದೆ, ಪಾಪು ಕುಡಿಸ್ದೆ. ಅವಳು ಟೇಸ್ಟ್ ನೋಡ್ಬಿಟ್ಟು ಕುಡ್ದೇ ಇಲ್ಲ. ಅದಕ್ಕೆ ಅವಳಿಗೆ ಒಂಚೂರು ಅನ್ನ ಮಜ್ಜಿಗೆ ತಿನ್ನಿಸೋಣ ಅಂತ ಅನ್ನ ಮಜ್ಜಿಗೆ ತಿನ್ನಿಸ್ತಾ ಇದ್ದೀನಿ ಪಾಪುಗೆ. ಸೊ ಅದನ್ನು ರೆಡಿ ಮಾಡ್ಕೋಬೇಕು. ಸೊ ಮತ್ತೆ ಭೇಟಿ ಆಗ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಟೈಮು 1 ಗಂಟೆ ಆಗ್ತಾ ಬಂತು. ನಾನು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಲ್ಲ, ಮೇಕ್ ಓವರ್ ಮಾಡಿ, ರೂಮ್ ಮೇಕ್ ಓವರ್ ಮಾಡಿ ಅಂತ ಕೇಳಿದ್ರಲ್ಲ. ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಎಲ್ಲ ಪ್ಲ್ಯಾನ್ ಇದೆ, ರೂಮ್ ಸ್ವಲ್ಪ ಕ್ಲೀನಾಗಿ ಇಟ್ಕೊಬೇಕು, ಮೇಕ್ ಓವರ್ ಮಾಡಬೇಕು ಅನ್ನೋದು. ಸೊ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೀವು ಕೇಳಿದ್ರಲ್ಲ, ಸೊ ಆದಷ್ಟು ಬೇಗ ಮಾಡ್ತೀನಿ. ಈಗ ಸೊ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ವಿ. ಸೊ ಅದು ಪಾರ್ಸಲ್ ಬಂದಿದೆ. ಏನಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಸೊ ಪಾಪುಗೆ ಡೈಲಿ ಯೂಸ್ ಮಾಡೋಕ್ಕೆ ಡ್ರೆಸ್ ತೊಗೊಂಡಿರೋದು, ಅವ್ರ ಅಪ್ಪ ಆರ್ಡ್ರ್ ಮಾಡಿರೋದು. ಸೊ ಹೇಗೆ ಬಟ್ಟೆ ಬಂದಿದೆ ಅಂದಿದ್ರ ಕಾಸ್ಟ್ ಎಷ್ಟು, ಏನಾದರೂ ಕ್ವಾಲಿಟಿ ಹೆಂಗಿದೆ, ಚೆನ್ನಾಗಿದೆ, ಯೂಸ್ ಆಗುತ್ತಾ ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಸೊ ಇದು 16 ರಿಂದ 18 ತಿಂಗಳು ಮಗುಗೆ ಆಗೋಂಥ ಸೈಜದು ಡ್ರೆಸ್ಸು. ಸೊ ಓಪನ್ ಮಾಡ್ತೀನಿ, ನೋಡಿ ನಿಮಗೂ ಯೂಸ್ ಆಗ್ಬೋದೇನೋ. ಸೊ ಮಕ್ಕಳು ಇದ್ದೇ ಇರ್ತಾರಲ್ಲ ಮನೇಲಿ. ಸೊ ನೋಡಿ ಇಷ್ಟ ಆದರೆ ನೀವು ಕೂಡ ಪಾಪಕ್ಕೆ ತರಿಸ್ಕೊಳ್ಳಿ. ಸೊ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ನನ್ನ ಮಗಳು ಬಂದ್ಲು. ಸ್ವಲ್ಪ ಚಿಕ್ಕದಾಗುತ್ತೋ ಏನೋ, ಅವಳಿಗೆ ಎಕ್ಸ್ಪೆಂಡ್ ಆಗುತ್ತೆ, ಪರವಾಗಿಲ್ಲ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಡಿಸೈನ್ ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದೊಂದು ಕಲರು, ಸೊ ಇದೊಂದು ಕಲರ್, ಈ ಕಲರ್ ಇರಲಿಲ್ಲ ಪಾಪುಗೆ. ಸೊ ಈ ಕಲರ್ ಚೆನ್ನಾಗಿದೆ. ಓಕೆ, ಈ ಕಲರ್. ಸೊ ಈ ಕಲರ್ಗಳು ಇಲ್ಲ ಅವಳ ಹತ್ರ, ಚೆನ್ನಾಗಿರುತ್ತೆ. ಸೊ ಮುಂದಿನ ಲಾಕ್ಸಲ್ಲೆಲ್ಲ ಹಾಕ್ತೀನಿ ಪಾಪುಗೆ, ನೋಡಿ ಮತ್ತೆ. ಆ್ಯಂಡ್ ಇದೊಂದು ಕಲರ್. ಡ್ರೆಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಸೂಪರ್. ಸೊ 5 ಬಟ್ಟೆಗಳು ಬಂದಿದ್ದಾವೆ, 5 ಬಟ್ಟೆಗಳು ಚೆನ್ನಾಗಿದ್ದಾವೆ. ಸೊ ಅವಳಿಗೆ ಯಾವಾಗಾದರೂ ಹಾಕಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದನ್ನು ಹಾಗೆ ಎತ್ತಿಕ್ ಬಿಡ್ತೀನಿ. ಚೆನ್ನಾಗಿ ಬಂದಿದ್ದಾವ. ನೋಡಿ, ಚಿಕ್ಕದು ಒಂದೇ, ಚಿಕ್ಕದು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಕ್ತೀರಾ ಇವಾಗ ಅವಳಿಗೆ? ಸ್ನಾನ ಮಾಡಿಸಿ. ಎಲ್ಲಿ ಇಟ್ರಿ? ಇದೆಯಲ್ಲ ಓದಕ್ಕೆ ನೋಡು. ಇದೆ ನೋಡು. ಬಿಸಿಲಿಂದ 12 ರಿಂದ 18ಕ್ಕೆ ಹಾಕ್ಬೇಕು. 12 ರಿಂದ 18 ಅಲ್ಲ, 18 ರಿಂದ 24. 1.5 ವರ್ಷ ಆಯಿತು ಫ್ರೆಂಡ್ಸ್ ನನ್ನ ಮಗಳಿಗೆ. ಇನ್ನು ಈ ಜುಲೈ ಬಂದರೆ 2 ವರ್ಷ. ಚೆನ್ನಾಗಿದ್ದೇನೆ ಬಟ್ಟೆ? ಓಯ್ ಹಾಕ್ಕೊಂಡು ನೋಡ್ತಾವಳು ಮುಜಾ. ಫ್ರೆಂಡ್ಸ್, ಇವಾಗ ನನ್ನ ಮಗಳು ಬಟ್ಟೆನ ಹಾಕ್ಕೊಂಡು ತಾತಾಗೆ ತೋರಿಸ್ತಾ ಇದ್ದಾಳೆ ನೋಡಿ. ಇವಾಗ ಹಾಕ್ಕೊಳಕ್ಕೆ ಬರ್ತಾಯಿಲ್ಲ, ಬಟ್ ಅದೇ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಿದ್ದಾಳೆ, ಅದನ್ನೇ ಹಾಕ್ಬೇಕಂತೆ. ಇನ್ಯಾವ ಬಟ್ಟೆನೂ ಬೇಡ ಅಂತೆ. ಇನ್ನೂ ಸ್ನಾನ ಮಾಡಿಸಿದ್ಮೇಲೆ ಇರೇ ಹೊಸ ಬಟ್ಟೆ ಹಾಕ್ತೀನಿ ಅಂದರೆ ಇವಾಗಲೇ ಹಾಕಬೇಕು ಅಂತ ಫುಲ್ ಹಠ. ಸರಿ ಅಂತ ಅಂದ್ಬಿಟ್ಟು ಇವಾಗೇ ಹಾಕ್ಸಿದ್ದೀನಿ ಅವಳಿಗೆ, ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ. ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ, ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ ಅವಳಿಗೆ ಹೊಸ ಬಟ್ಟೆ ಹಾಕ್ಕೊಂಡಿರೋದು. ಅದಾದಮೇಲೆ ಪಾಪುಗೆ ದ್ರಾಕ್ಷಿ ಹಾಕ್ಕೊಟ್ಟೆ ನೋಡಿ. ದ್ರಾಕ್ಷಿ ತಿನ್ಕೊಂಡು ಟಿ ವಿ ನೋಡಿಕೊಂಡು ಕೂತಿದ್ದಾಳೆ.
ಅದನ್ನು ಕೂಡ ಆ ದ್ರಾಕ್ಷಿ ತಿನ್ನೋಕ್ಕೆ ಎಷ್ಟೊತ್ತು ಮಾಡ್ತಾಳೋ ಅವಳು. ಆಲ್ರೆಡಿ ಮತ್ತೆ ಹಾಕ್ಕೊಟ್ಟಿದ್ದೀನಿ, ಇವಾಗ 2ನೇ ಸರಿ ಹಾಕ್ಕೊಟ್ಟಿರೋದು, ಅದಕ್ಕೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಫುಲ್ಲು ಸೀರಿಯಸ್ಸಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾಳೆ ಟಿ ವಿ ನೋಡೋದ್ರಲ್ಲಿ. ಕರೆದ್ರು ಏನು ಮಾಡಿದ್ರು ಕೇಳಿಸ್ತಾನೇ ಇಲ್ಲ. ಜಾಸ್ತಿ ಮೊಬೈಲ್ ಇಟ್ಕೊಂಡೇ ಇರ್ತಾಳೆ ಅಂತ ಅಂದ್ಬಿಟ್ಟು ಇವಾಗ ಟಿ ವಿ ತೋರಿಸೋದು ಹೇಳ್ಕೊಡ್ತಾಯಿದ್ದೀನಿ, ಟಿ ವಿ ನೋಡಲಿ ಅಂತಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ. ಸಾಯಂಕಾಲ ಆಯಿತು, ಸುಸ್ತಾಗೋಗ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಪಾಪನ ಹೊರ್ಗಡೆ ಹಾಕ್ಬಿಟ್ಟು ರೂಮಲ್ಲಿ ಒಬ್ಬರೇ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಬೇಡ ಬೇಡ ಅಂದ್ರೂ ಕೂಡ ಸರಿ ಅಂತ ಅಂದ್ಬಿಟ್ಟು ಇವಾಗ ಏನು ಹೇಳ್ತಾಯಿದ್ದೆ ಅಂದರೆ ಮೇಲ್ಗಡೆ ಹೋಗಿ ಬಟ್ಟೆ ತರಬೇಕು ಅಂತ ಹೇಳ್ತಾಯಿದ್ದೆ. ಟಿ ವಿ ಸೌಂಡ್ ಇತ್ತು ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನೋಡಿ, ಬಟ್ಟೆಗಳೆಲ್ಲ ಒಣಗಾಕಿ ಪಾಪನೂ ಕೂಡ ಆಟ ಆಡಿಸಿ ಇವಾಗ ಬರ್ತಾಯಿದ್ದೀನಿ. ಈವ್ನಿಂಗಾಗೆ ಎಲ್ಲ ಕೆಲಸಗಳು ಮುಗಿಸ್ಕೊಂಬಿಟ್ಟೆ. ಸೊ ಹಾಗೆ ನನ್ನ ಮಗಳನ್ನೂ ಅಷ್ಟೇ ಒಂದು ಸ್ವಲ್ಪ ಆಟ ಆಡಿಸಿ ಇವಾಗ ಕರ್ಕೊಂಬಂದಿದ್ದೀನಿ. ಅವಳು ಮೊಬೈಲ್ ನೋಡ್ತಿದ್ದಾಳೆ. ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಸಿಂಪಲ್ ಗುರುವಾರದ ದಿನಚರಿ ಮುಗೀತು. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.